ಸ್ವಲ್ಪ 4 ಮಾಡ್ರಿ ಹೇಳ್ರಿ, ಇನ್ನಟ್ 4 ಮಾಡಿ ಹೇಳ್ರಿ ಇಲ್ರಿ. ಸಾಕಿರ್ಲಿ ಬಿಡ್ರಿ. ಏನ್ ಮಹಾತ್ಮರಿಗೆ ಶರಣಾರ್ಥಿಗಳು. ಈಗ ತಮ್ಮ ವಿಷಯಗಳನ್ನ ಪ್ರಸ್ತಾಪ ಮಾಡ್ರಿ ಗುರುಗಳ. ಎಲ್ಲರಿಗೂ ಶರಣಾರ್ಥಿಗಳು. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮುಲ್ಲೇಖನ ಅಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರ ಬ್ರಹ್ಮಣೇ ನಮಃ. ಸದ್ಗುರುಗಳನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಬ್ರಹ್ಮಾಂಡಕ್ಕೂ ಹಾಗೂ ಪಿಂಡಾಂಡಕ್ಕೂ ಅಧಿಪತಿಗಳಾದಂತಹ ಶಿವಶಕ್ತಿಯರಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಸಿದ್ಧಾರೂಢರಲ್ಲಿಯೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಪರಮ ಪಾವನ ಮೂರ್ತಿ ನಿಜವನರಿತ ನಿಜಗುಣರಲ್ಲಿಯೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಯಾವ ನಿಜಗುಣ ಶಿವಯೋಗಿಗಳು ರಚಿಸಿದಂತಹ ಕೈವಲ್ಯ ಪದ್ಧತಿಯ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಇಲ್ಲಿಯವರೆಗೂ ತಾವೆಲ್ಲರೂ ಜ್ಞಾನವನ್ನು ಬಹಳ ಒಳ್ಳೆಯ ರೀತಿಯಿಂದ ನಡ್ಸ್ಕೊಂಡು ಬಂದ್ರಿ. ಯೋಗದ ಬಗ್ಗೆ ಬಹಳ ವಿಶೇಷವಾಗಿ ಒಂದು ಮಹತ್ವದ ಜ್ಞಾನದೊಳಗ 2 ಪ್ರಕಾರದ ಜ್ಞಾನ ಬರ್ತವೆ. ಒಂದು ಪರೋಕ್ಷ ಜ್ಞಾನ, ಮತ್ತೊಂದು ಅಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ನಮ್ಗ ಬುಕ್ಗಳನ್ನು ಓದೋದ್ರಿಂದನೂ ಆಗ್ತದ, ಗುರುಗಳಿಂದ ಕೇಳೋದ್ರಿಂದನೂ ಆಗ್ತದ. ಆದ್ರೆ ದೃಢ ಅಪರೋಕ್ಷ ಜ್ಞಾನ ಆಗ್ಬೇಕಾದ್ರೆ ನಾವು ಯಾವ್ದಾದ್ರು ಒಂದು ಯೋಗ ಸಾಧನೆ ಒಳಗೆ ಅಳವಟ್ಟಾಗ ಮಾತ್ರ ನಮಗೆ ದೃಢ ಅಪರೋಕ್ಷ ಜ್ಞಾನ ಆಗ್ತದೆ. ಆ ಜ್ಞಾನದೊಳಗ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಅಂತ 2 ಪ್ರಕಾರದ ಜ್ಞಾನಗಳು ಬಂದವು. ಅದಕ್ಕ ನಿಜಗುಣ ಶಿವಯೋಗಿಗಳು ಏನ್ ಮಾಡಿದ್ರು, ಕೈವಲ್ಯ ಪದ್ಧತಿ ಅನ್ನುವಂತಹ ಒಂದು ಗ್ರಂಥವನ್ನ ರಚನಾ ಮಾಡಿದ್ರು. ಆ ಕೈವಲ್ಯ ಪದ್ಧತಿ ಅಂದ್ರೆ ಏನಂದ್ರ ಕೇವಲ ಶಂಭಾವ ಕೈವಲ್ಯ. ಕೈವಲ್ಯ ಅಂತಂದ್ರ ಜೀವ ಮತ್ತು ಶಿವ ಅನ್ನುವಂತ ಇವೆಲ್ಲ ಭೇದ ಬಂದವಲ್ಲ, ಇವೆಲ್ಲಾ ಭೇದವನ್ನು ಕಳೆದು ಅಖಂಡ ಏಕರೂಪನಾದ ಪರಮಾತ್ಮನ ಸ್ವರೂಪನೇ ನಾನಿದ್ದೇನೆ ಅನ್ನೋ ಒಂದು ತಿಳ್ಕೊಳ್ಳೋದಕ್ಕ ಅದಕ್ಕೆ ಕೇವಲಂ ಅಂತ ಅವರು ಅಲ್ಲಿ ಪದ ಇಟ್ರು. ಅದಕ್ಕೆ ಕೈವಲ್ಯ ಪದ್ಧತಿ ಅಂತ ಪರಮ ಪದವನ್ನು ನಾವು ಹೊಂದಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರ ಅದಕ್ಕೆ 5 ಸ್ಥಳಗಳನ್ನ ಮಾಡಿದ್ರು. ಕೈವಲ್ಯ ಪದ್ಧತಿ ಅನ್ನುವಂತ ಗ್ರಂಥವನ್ನ ರಚನಾ ಮಾಡಿ ಅದರಲ್ಲಿ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಆಮೇಲೆ ಕೊನೆಯದಾಗಿ ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ 5 ಸ್ಥಳಗಳನ್ನು ನಿಜಗುಂಡ್ರು ಲೋಕಹಿತಕ್ಕಾಗಿ ರಚನೆ ಮಾಡಿದ್ರು. ಇನ್ನ ಇವು 5 ಸ್ಥಳಗಳನ್ನು ಯಾಕೆ ರಚನಾ ಮಾಡ್ಬೇಕೈತೆ ಅಂದ್ರ, ಪ್ರತಿಯೊಂದು ಜೀವಿ ಈ ಜನ್ಮಕ್ಕೆ ಬರುವಾಗ ಮಲ ವಿಕ್ಷೇಪ ಆವರಣ ಅನ್ನುವಂತಹ 3 ದೋಷಗಳನ್ನು ಪ್ರತಿಯೊಬ್ಬರು ತಮ್ಮ ಬೆನ್ನಿ ಕಟ್ಕೊಂಡೇ ಈ ಜನ್ಮಕ್ಕೆ ಬಂದಿರ್ತಾವ. ಆ ಮಲ ವಿಕ್ಷೇಪ ಆವರಣ ದೋಷಗಳು ನಮ್ಮಲ್ಲಿ ಇರುವುದರಿಂದ ನಾವು ಪರಮ ಸತ್ಯದ ಸ್ವರೂಪರೇ ಇದ್ರು ಸಹಿತ ಆ 3 ದೋಷಗಳು ನಮ್ಮಲ್ಲಿ ಇರುವುದರಿಂದ ನಾನು ಪರಮಾತ್ಮನ ಸ್ವರೂಪನಲ್ಲ, ನಾನು ಜೀವಾತ್ಮ ಅನ್ನುವಂತ ಒಂದು ಭ್ರಮ ನಮ್ಮಲ್ಲಿ ಆಗ್ಯದ. ಆ ಭ್ರಮ ನಿರಸನ ಆಗ್ಬೇಕಾದ್ರೆ ಅವು 3 ದೋಷಗಳನ್ನು ನಾವು ಕಳ್ಕೋಬೇಕು. ಮೊದಲನೇದಾಗಿ ಮಲದೋಷ, 2ನೇದು ವಿಕ್ಷೇಪ ದೋಷ, 3ನೇದು ಆವರಣ ದೋಷ. ನಿಜಗುಣ ಶಿವಗಳು ಏನ್ ಮಾಡ್ತಾರಂದ್ರ, ಮಲದೋಷ ಕಳ್ಕೋಬೇಕಾಗಿತ್ತಂದ್ರೆ ನೀವು ನೋಡ್ತಮ್ಮ, ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳದೊಳಗ ಏನು ನಮಗ ಬೋಧನೆ ಮಾಡ್ಯಾರ ಅದು ನಾವು ಸರಿಯಾಗಿ ನಮ್ಮ ಜೀವನದೊಳಗೆ ಆಚರಣೆ ತರಬೇಕು. ಬರೀ ನಾವು ಶಾಸ್ತ್ರ ಓದಿ ಪಾಪ ಮಾಡಬಾರ್ದಪ್ಪ ಅಂತ ಹೇಳಿದ್ರು, ದುಷ್ಟ ಕಾರ್ಯಗಳನ್ನ ಮಾಡ್ಬಾರ್ದಪ್ಪ ಅಂತಂದ್ರೆ ಶಾಸ್ತ್ರದ ಹೇಳಿದ್ರು, ಬರೀ ಅದು ಹೇಳ್ದಟ್ ನಾವು ಕೇಳಿದ್ರಾಯ್ತನು, ಅದು ಕಾರ್ಯರೂಪಕ್ಕೆ ಬರ್ಬೇಕು. ಅದಕ್ಕೆ ನೋಡಿದ್ರು ಶಿವಕಾರುಣ್ಯ, ಜೀವ ಸಂಬೋಧನಾ, ನೀತಿ ಕ್ರಿಯಾಚಾರ್ಯ ಸ್ಥಳತನ ಇವು 3 ಸ್ಥಳದೊಳಗೆ ಅವ್ರು ಯಾವ ಪ್ರಕಾರ ನಿರೂಪಣೆ ಮಾಡ್ಯಾರ ಆ ಪ್ರಕಾರ ನಡ್ಕೊಂಡು ನಾವು ಬಂದೇವಂದ್ರ ನಮ್ದು ಮಲ ದೋಷ ಹೋಗ್ತದ. ಇನ್ನು 2ನೇದು ವಿಕ್ಷೇಪ ದೋಷ. ವಿಕ್ಷೇಪ ದೋಷ ಅಂತಂದ್ರ ತಾನು ಪರಮಾತ್ಮನ ಸ್ವರೂಪನಿದ್ರು ಸಹಿತ ಆ ಚಿತ್ತದಲ್ಲಿ ಚಂಚಲತೆ ಇರುವುದರಿಂದ ನಾ ಹ್ಯಾಂಗ ಪರಮಾತ್ಮನ ಸ್ವರೂಪ ಆಗ್ತೇನೋ, ನಾ ಪರಮಾತ್ಮ ಅಲ್ಲ ಅಂತ ಅವನಿಗೆ ಭ್ರಮ ಆಗಿರ್ತದೆ. ಹೆಂಗಂದ್ರ ಸೂರ್ಯನ ಪ್ರತಿಬಿಂಬ ಒಂದು ಪಾತ್ರೆಯೊಳಗಿರುವಂತಹ ನೀರಿನೊಳಗೆ ಬಿದ್ದದ. ಆ ಪಾತ್ರೆಯೊಳಗಿನ ನೀರು ಅಳಗಾಡೋದ್ರಿಂದ ಆ ಸೂರ್ಯನ ಪ್ರತಿಬಿಂಬ ಅಳಗಾಡ್ದಂಗ ನಮಗ್ ಕಾಣಿಸ್ಲಿಕ್ಕತ್ತದ. ಅಂದ್ರೆ ಇದು ಚಿತ್ತ. ಅದು ನೀರು ಅಳಗಾಡೋದ್ರಿಂದ ಸೂರ್ಯನು ಎಲ್ಲಿ ಅಳಗಾಡ್ಲಕತ್ತನಂತ ಹೆಂಗ ನಮ್ಮಲ್ಲಿ ಭಾವ ಆಗ್ಯದಲ್ಲ, ಹಂಗ ನಮಗದು ಚಿತ್ತದೊಳಗೆ ಚಂಚಲತೆ ಬಂದದ. ಆ ಚಂಚಲತೆಯನ್ನು ಕಳ್ಕೋಬೇಕಾದ್ರ ನೀವು ಯಾವ್ದಾದ್ರು ಯೋಗ ಮಾಡ್ರಿ ಅಂತ ಹೇಳ್ತಾರೆ ನಿಜಗುಂಡ್ರು. ಯೋಗದೊಳಗ ಬಹಳ ಯೋಗಗಳದಾವ. ಮಂತ್ರ ಯೋಗದ, ಹಠಯೋಗದ, ಶಿವಯೋಗದ, ಲಯಯೋಗದ, ರಾಜಯೋಗದ, ಅನಂತ ಯೋಗಗಳದಾವ. ಅದ್ರಾಗ ಯಾವ್ದಾದ್ರು ಒಂದು ಯೋಗ ಮಾಡ್ರಿ. ಯಾಕೆ ಯೋಗ ಮಾಡ್ರಿ ಅಂತ ಹೇಳ್ತಾರಂದ್ರ
ನಮ್ಮ ಚಿತ್ತದಲ್ಲಿರುವಂತಹ ಚಂಚಲತೆಯನ್ನು ಕಳೆಯುವಂತಹ ಸಾಮರ್ಥ್ಯ ಯೋಗಕ್ಕೆ ಬಿಟ್ಟು ಮತ್ತೊಂದು ಯಾವುದಕ್ಕೂ ಸಾಧ್ಯ ಇಲ್ಲ. ಹೆಂಗಂದ್ರೆ ನಮಗೊಂದು ಮುಳ್ಳು ಮುರಿದದಿ, ಆ ಮುಳ್ಳು ಮುರಿದಂದ್ರೆ ಆ ಮುಳ್ಳು ತೆಗಿಬೇಕಾದ್ರೆ ಮತ್ತೊಂದು ಮುಳ್ಳರೇ ಬೇಕು, ಅಥವಾ ಮುಳ್ಳಿನ ಗಾತ್ರದ ಒಂದು ಸೂಜಿ ಪಿನ್ನ ಬೇಕು. ಮತ್ತ ಆ ಮುಳ್ಳು ತೆಗಿತೇನೋ ತಂದ್ ನಾವು ದೊಡ್ಡ ಹತ್ಯಾರ ಅಥವಾ ಪಿಸ್ತೂಲ್ ಏನ್ರಿ ತಗೊಂಡು ತೆಗಿತೇನೋ ತಂದ್ರೆ ಹೊಂಟೇನು ಅಂದ್ರೆ ಚಿತ್ತದ ಚಂಚಲತೆಯನ್ನು ಕಳಿಬೇಕಾದ್ರೆ ಯೋಗನೇ ಬೇಕು. ಯಾಕೆ ಚಿತ್ತದ ಚಂಚಲತೆಗೆ ಯೋಗ ಹೇಳ್ತಾರಂದ್ರ ಚಿತ್ತ ಅಂದ್ರೆ ಎದಕ್ಕಂದ್ರೆ ಮನ, ಬುದ್ಧಿ, ಅಹಂಕಾರ ಇವ್ ನಾಲ್ಕು ಕೂಡುದಕ್ಕೆ ಇದಕ್ಕೆ ಚಿತ್ತ ಅಂತಾರ. ಈ ಅಂತಃಕರಣ ವಾಯು ರೂಪದಿಂದ ಅದು ವಿಶೇಷವಾಗಿ. ಇನ್ನ ಅದು ಗಾಳಿ ಹಂಗ ಒಂದೇ ದಿಕ್ಕಿನಿಂದ ಒಂದೇ ದಿಕ್ಕಿಗೆ ಬೀಸಂಗಿಲ್ಲ. ಒಮ್ಮೆ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸ್ತದ, ಪಶ್ಚಿಮದಿಂದ ದಕ್ಷಿಣಕ್ಕೆ ಬೀಸ್ತದ, ಒಮ್ಮ ಸಾವಕಾಶ ಬೀಸ್ತದ, ಒಮ್ಮೆ ಓಟು ಬೀಸ್ತದ. ಆ ಪ್ರಕಾರ ನಮ್ಮ ಮನಸ್ಸ ಒಂದೊಂದು ವಿಷಯದಿಂದ ಒಂದೊಂದು ವಿಷಯಕ್ಕೆ ಚಂಚಲ ಹಾಕೋತ ಹೋಗ್ತಿರ್ತದ. ಆ ಚಂಚಲ ಆಗುವಂತಹ ಮನಸ್ಸು ನಿಲ್ಬೇಕಾದ್ರ ಅದು ಯೋಗ ಮಾರ್ಗ ಒಂದೇ ಸಾಧ್ಯದ ತಿಳ್ಕೊಂಡು ಅವ್ರು ವಿಚಾರ ಮಾಡಿ ಅದ್ರಾಗ ಯೋಗಗಳನ್ನ ಹೇಳಿದ್ರು. ಮಂತ್ರ ಯೋಗ, ಹಠಯೋಗ, ಶಿವಯೋಗ, ಲಯಯೋಗ, ರಾಜಯೋಗ ಅಂತ. ಇನ್ನ ಯೋಗ ಇದರ ಅರ್ಥ ಏನು ಮೊದಲು ನಾವು ತಿಳ್ಕೊಬೇಕು. ಬಹಳ ಮಂದಿ ಏನ್ ಮಾಡಂದ್ರ ಹಠಯೋಗ ಕುಂಭಕ, ರೇಚಕ, ಪೂರಕ ಪ್ರಾಣಾಯಾಮ ಮಾಡುದು, ಮತ್ತ ಆಧಾರ ಚಕ್ರದಿಂದ ಸ್ವಾಧಿಷ್ಠಾನ, ಮಣಿಪೂರಕ, ಅನಾಥ, ವಿಶುದ್ಧಿ, ಅಗ್ನಿ, ಶಿಖಾ, ಸಹಸ್ರಾರಕ, ಕುಂಡಲಿನಿ ಶಕ್ತಿಯನ್ನು ಕೆರಳಿಸಿ ಆ ಸಹಸ್ರಾರ್ಧ ನಿಂತು ನೋಡಿ ಒಂದಕ್ಕೆ ಯೋಗ ಅಂತ ತಿಳ್ಕೊಂಡ. ಆದ್ರೆ ನಿಜವಾಗಿ ಯೋಗ ಪದದ ಅರ್ಥ ಏನಂದ್ರ ಯೋಗ ಅಂದ್ರೆ ಕೂಡು. ಎಲ್ಲಿ ಕೂಡುದು? ಈಗ ನಮ್ಮಲ್ಲಿ ಏನು ಜೀವ ಭಾವ ಬಂದದಲ್ಲ, ಆ ಜೀವ ಭಾವ ಹೋಗಿ ನಾನು ಪರಮನಿದ್ದೇನೆ ಅನ್ನುವಂತಹ ಭಾವ ನಮ್ಮಲ್ಲಿ ಬತ್ತಂದ್ರ ಅದಕ್ಕ ಯೋಗ ಯೋಗ ಅಂದ್ರು. ಯೋಗ ಅಂದ್ರ ಪರಮಾತ್ಮನಲ್ಲಿ ಕೂಡು ಅಂದ್ರ ನಮ್ಮ ನಾನು ಜೀವಾತ್ಮದೇನು, ನಾ ಹುಡ್ತೀನೋ, ನಾ ಸಾಯ್ತೀನೋ, ನಾ ಬಡುವದೇನು, ನಾ ಶ್ರೀಮಂತ ಅದೇನು ಅನ್ನೋದು ಏನ್ ತಿಳ್ಕೊಂಡಿದೀವು, ಇದು ಜೀವ ಭಾವ. ಇನ್ನ ಪರಮ ಭಾವ ಅಂದ್ರೆ ಏನು? ಇದು ಈ ಹುಟ್ಟು ಸಾವು ಈ ದೇಹಕ್ಕದ ಈ ಜೀವನ ಅಲ್ಲ, ಈ ಶರೀರಕ್ಕೆ ಷಡ್ಭಾವ ವಿಕಾರಗಳಿಂದ ಕೂಡಿದೆ ಇದು ಶರೀರ. ಅಸ್ಥಿತೆ, ಜಾಯತೆ, ವರ್ಧತೆ, ಪರಿಣಮಿತೆ, ಅಪಕ್ಷೀಯತೆ, ವಿನಶ್ಯತೆ ಅಂತ ಷಡ್ಭಾವ ವಿಕಾರಗಳಿಂದ ಕೂಡಿದೆ ಇದು ಶರೀರ. ಇದು ಪಂಚಮಹಾಭೂತಗಳಿಂದ ಆಗ್ಯದ. ಈ ಶರೀರನ ಅಲ್ಲ, ಈ ಶರೀರದೊಳಗ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನಾದಂತಹ ಪರಬ್ರಹ್ಮ ಸ್ವರೂಪ ಆತ್ಮ ಅದ. ಆ ಆತ್ಮ ಸ್ವರೂಪನೇನ ಅದೇನು ಅನ್ನೋದು ನಿಜವಾಗಿ ದೃಢ ನಿಶ್ಚಯ ಜ್ಞಾನ ನಮಗಾಗ್ಬೇಕಾದ್ರ ಯೋಗ ನಾವು ಅಗದಿ ಮಸ್ಟ್ ಅಂಡ್ ಶುಡ್ ಮಾಡ್ಲೇಬೇಕಂತ ನಿಜಗೊಂಡು ಯೋಗ ಪ್ರತಿಪಾದನದಿಂದ ಮುಂದೆ ಜ್ಞಾನ ಪ್ರತಿಪಾದನೆಗೆ ಹೋಗ್ತಾರೆ. ಇಲ್ಲಿ ತನಕ ನಿಮ್ಮ ಎಲ್ಲರ ಜೊತೆ ನನಗೆ ವಿಶೇಷವಾದ ಸಂಪರ್ಕ ಇಲ್ಲ. ಆದ್ರೆ ಇವತ್ತಿನ ವಿಷಯ ನಾ ಇಲ್ಲಿಗೆ ಮಂಗಲ ಮಾಡ್ತೀನಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ನಮಸ್ಕಾರಗಳು ರೀ ಅಪ್ಪಾರ. ನಮಸ್ಕಾರ. ಒಳ್ಳೆ ಇದನ್ನ ಕೊಟ್ರಿ, ಧನ್ಯವಾದಗಳು ಅಪ್ಪಗಳ. ತಾವ್ ದಿವಸ ಜಾಯಿನ್ ಆಗ್ರಿ ಅಪ್ಪಾರ. ಆಯ್ತ್ರಿಪ್ಪ, ಆಗುನ್ರಿಪ್ಪ, ಆಗುನ್. ತಾವ್ ದಿವಸ ಜಾಯಿನ್ ಆಗ್ರಿ. ತಾವ್ ಒಂದ್ 5 ನಿಮಿಷ 10 ನಿಮಿಷ ಟೈಮ್ಗೆ ತಮ್ಗೆ ಎಷ್ಟು ಸಮಯ ಸಿಗ್ತದಲ್ಲ ತಮ್ಮ ಅನುಭವನ ಹಂಚ್ಕೊಡ್ರಪ್ಪಾರ. ದಯವಿಟ್ಟು ತಾವು ಪ್ರತಿನಿತ್ಯ ಜಾಯಿನ್ ಆಗ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರಪ್ಪಾರ. ಧನ್ಯವಾದಗಳು. ಧನ್ಯವಾದಗಳು. ಅಪರೇ ಸಿದ್ಧಾಂತ ಶಿಖಾಮಣಿ ಓದಿರಿ? ಹ್ಞೂನ್ರಿಪ್ಪ, ಓದಿರಿ ಪೂರಾ? ಹ್ಞೂನ್ರಿ. ಪ್ರವಚನ ನೋಡಿ, ಅದ್ರ ಸಾರ್ ತಿಳ್ಕೊಂಡಿನಿ. ಇಷ್ಟೇ ಗ್ರಂಥಗಳು ಎಲ್ಲಾ ಅಧ್ಯಯನ ಮಾಡಿದ್ರಿ, ಎಲ್ಲಾನು ನಮ್ಮ ಲಕ್ಷ್ಯಕ್ಕೆ ಇಡಬೇಕು ಆಗೋದ್ರಿ. ಅದ್ರ ಮುಖ್ಯ ಏನ್ ಪಾಯಿಂಟ್ ಇರ್ತಾವ ಅಷ್ಟು ನಾವು ಇಟ್ಕೊಳಕ್ ಬರ್ತವ್ರಿ ಇಷ್ಟೇ. ನಾ ಗ್ರಂಥಗಳು ಈ ಗ್ರಂಥ ಅಧ್ಯಯನ ಮಾಡಿಲ್ಲ ಅಂತ ಹಿಂಗೇನಿಲ್ರಿ, ಅನ್ಬಾರ್ದು. ನಾ ಗ್ರಂಥ ಬಹಳ ಅಧ್ಯಯನ ಮಾಡಿ ನಮ್ದು ಅದನ್ನೂ ಒಂದು ದೋಷನೇ ಆಗ್ತದ. ಆ ಗ್ರಂಥದ ಎಲ್ಲಾ ಗ್ರಂಥಗಳ ಸಾರ ತಿಳಿಯೋದಷ್ಟೇ ರೀ.